ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವಳಿಗೆ ಯಾವತ್ತೂ ನಾನು ಫೋನ್ನ ಕೊಟ್ಟಿಲ್ಲ ಇದುವರೆಗೂ. ಬಟ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಲಾಸ್ಟ್ 8 ಡೇಸ್ ಬ್ಯಾಕ್ ಅನಿಸುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು. ಅದಾದಮೇಲೆ ಅಪ್ಲೋಡ್ ಮಾಡಿಲ್ಲ ಆ್ಯಂಡ್ ನಾನು ಇನ್ನೂ ಕೂಡ ಬ್ಯುಸಿ ಆಗ್ತೀನಿ. ಸೊ ನಿಮಗೆ ಅಪ್ಡೇಟ್ಸ್ನ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಡೈರಿಲಿ ನೋಡಿ ಇದು ಮಧ್ಯಾಹ್ನ ಬರ್ಕೊಂಡಿರೋ ಅಂಥದ್ದು. ನಾನು ಇವಾಗ ಟೈಮ್ ಬಂದುಬಿಟ್ಟು 11:45 ಆಗ್ತಾಯಿದೆ ನೈಟು. ಸೊ ಈ ಟೈಮಲ್ಲಿ ನನ್ನ ಮಗಳು ಮಲ್ಕೊಂಡಿಲ್ಲ. ಟ್ರೈ ಮಾಡಿದೆ ಮಲಗಿಸೋಕ್ಕೆ, ಅವಳು ಮಲ್ಕೊಳ್ಳಿಲ್ಲ. ಸೊ ಇನ್ನೂ ಕೂಡ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಓಕೆ ಇವಾಗ ಒಂದು 10 ನಿಮಿಷ ಫೋನ್ ಕೊಟ್ಬಿಡೋಣ, ನಾನು ವೀಡಿಯೋ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಲಗಿಸೋಣ ಅಂತ ಹೇಳಿಬಿಟ್ಟು ಸೊ ಅವಳನ್ನ ಕೂರಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಈ ಟೈಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಕೂಡ ಕನ್ಸೀವ್ಗೆ ಟ್ರೈ ಮಾಡಬೇಕಾದ್ರೆ ಇದ್ರ ಬಗ್ಗೆ ನನಗೆ ಝೀರೋ ನಾಲೆಡ್ಜ್, ಓಕೆನಾ. ಅದಾದಮೇಲೆ ಡಾಕ್ಟರ್ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಕೇಳಿದಾಗ ಅವರು ಹೇಳಿರೋವಂಥ ಒಂದೆರಡು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕೆಲವೊಂದಷ್ಟು ಟಿಪ್ಸ್ ನನಗೆ ಗೊತ್ತಿರೋ ಅಂಥದ್ದನ್ನು ಶೇರ್ ಮಾಡ್ತೀನಿ, ಆಯಿತಾ. ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಆ್ಯಂಡ್ ಇನ್ಫಾರ್ಮೇಷನ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ, ಆಯಿತಾ. ಸೊ ನೀವು ಹೆಣ್ಮಕ್ಳು ಲೈಕ್ ನಾನು ಕೂಡ ಸೊ ಏನು ಮಿಸ್ಟೇಕ್ಸ್ನ ಮಾಡ್ತೀವಿ ಅಂತ ಅಂದರೆ ನಮ್ಮದು ಪೀರಿಯಡ್ ಕರೆಕ್ಟಾಗಿರುತ್ತೆ. ಸೊ ನಂದು ಟಾಪಿಕ್ನ ಇದರಲ್ಲಿ ನಾನು ತಗೊಳ್ಳಲ್ಲ, ಯಾಕಂದರೆ ನನ್ನ ಪೀರಿಯಡ್ ಕರೆಕ್ಟಾಗಿಲ್ಲ, ಆಯಿತಾ. ನಂದು ಪೀರಿಯಡ್ ಬಂದುಬಿಟ್ಟು ಇರ್ರೆಗ್ಯುಲರ್ ಇತ್ತು ಆ ಟೈಮಲ್ಲಿ, ಓಕೆ. ಸೊ ಪೀರಿಯಡ್ ಕರೆಕ್ಟಾಗಿರೋ ಅಂಥವ್ರು ಅಂದರೆ ಎವ್ರಿ ಮಂತು ನಾವು ಪೀರಿಯಡ್ ಕರೆಕ್ಟಾಗಿ ಹಾಕ್ತಾ ಇದ್ದೀವಿ ಅಂತ ಅನ್ನೋರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ನಿಮ್ಮದು ಎವ್ರಿ ಮಂತು ಪೀರಿಯಡ್ ಕರೆಕ್ಟಾಗಿ ಆಗ್ತಾಯಿದೆ ಆ್ಯಂಡ್ ಓವಲ್ಯೂಷನ್ ಕೂಡ ನಿಮಗೆ ಚೆನ್ನಾಗಿದೆ. ಸೊ ಆದರೂ ಕೂಡ ನಾನು ಯಾಕೆ ಕನ್ಸೀವ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಕ್ವಶನ್ಸು ಯಾವಾಗಿಂದ ಬರ್ತಾಯಿದೆ, ಒಂದು 3 ಮಂತ್ಸಿಂದನೂ ಈ ಕ್ವಶನ್ಸ್ ಬರ್ತಾನೆ ಇತ್ತು. ಸೊ ನಾನು ಕೂಡ ಓಕೆ ವೀಡಿಯೋ ಮಾಡೋಣ ಅಂತ ಇದ್ದೆ, ಮರ್ತೋಗ್ತಾ ಇದ್ದೆ. ಬಟ್ ಇವತ್ತು ನಾನು ನೆನ್ಪು ಮಾಡಿಕೊಂಡು ಮತ್ತೆ ನನಗೆ ಕಾಮೆಂಟ್ಸ್ ಬಂದಿತ್ತು. ಅದಕ್ಕೋಸ್ಕರ ನಾನು ಕೂತ್ಕೊಂಡು ಮಧ್ಯಾಹ್ನ ನಾನು ನೋಟ್ ಮಾಡ್ಕೊಂಡ್ಬಿಟ್ಟು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಮಾಡೋ ಅಂಥ ಮಿಸ್ಟೇಕ್ಸ್ ಏನು ಅಂತ ಅಂದರೆ ಪೀರಿಯಡ್ ಚೆನ್ನಾಗಿದೆ, ಓವಲ್ಯೂಷನ್ ಚೆನ್ನಾಗಿದೆ, ಹೆಲ್ತಲ್ಲಿ ಯಾವುದೇ ಥರದ ಇಶ್ಯೂ ಇಲ್ಲ. ಆ್ಯಂಡ್ ನಮ್ಮ ಹಸ್ಬೆಂಡಲ್ಲಿ ಕೂಡ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇಲ್ಲ. ಸೊ ಅವರು ಕೂಡ ಆರೋಗ್ಯವಾಗಿದ್ದಾರೆ ಅಂತ ನೀವು ಅಂದ್ಕೊಂಡು ನನಗೆ ಪ್ರೆಗ್ನೆಂಟ್ ಆಗ್ತಾಯಿಲ್ಲ ಅಂತ ನಿಮಗೆ ನೀವೇ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀರಾ, ಆಯಿತಾ. ಸೊ ಫಸ್ಟು ನೀವು ಏನಕ್ಕೆ ಆಗ್ತಾಯಿಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಅದಾದಮೇಲೆ ತಾನೇ ನೀವು ಕನ್ಸೀವ್ಗೆ ನ್ಯಾಚುರಲಾಗಿ ಟ್ರೈ ಮಾಡ್ಬೋದು. ಆ್ಯಂಡ್ ನಿಮ್ಮ ಡಾಕ್ಟರ್ಸ್ನ ಕೂಡ ನೀವು ಕೇಳ್ಬೋದು. ಹಾಗೆ ಇದು ಎಲ್ರಿಗೂ ಆಗುತ್ತೆ ಅಂತ ನಾನು ಹೇಳಲ್ಲ, ಕೆಲವರಿಗೆ ಗೊತ್ತಿಲ್ಲದೆ ಇರೋ ಅಂಥವರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಕೂತಿದ್ದೀನಿ ಅಷ್ಟೇನೆ. ಹಾಗೆ ಕೆಲವರಿಗೆ ಹೆಲ್ಪ್ ಆಗುತ್ತೆ, ಎಲ್ರಿಗೂ ಆಗದೆ ಹೋದರೂ ಅಟ್ಲೀಸ್ಟ್ ಕೆಲವ್ರಿಗಾದರೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಿಮ್ಮ ಪೀರಿಯಡು ಕರೆಕ್ಟಾಗಿರ್ಬೋದು, ನಿಮ್ಮದು ಓವ್ಯುಲೇಷನ್ ಎಲ್ಲ ಕರೆಕ್ಟಾಗಿರ್ಬೋದು, ಬಟ್ ಮೇನ್ ನಿಮ್ಮ ಫರ್ಟಿಲಿಟಿ ಲೆವೆಲ್ ಚೆನ್ನಾಗಿರಲ್ಲ. ಸೊ ಫರ್ಟಿಲಿಟಿ ಲೆವೆಲ್ ಚೆನ್ನಾಗಿರಲ್ಲ ಅಂತ ಅಂದರೆ ನಿಮ್ಮ ಗರ್ಭಕೋಶ ಏನಿದೆ, ಸೊ ಆ ಒಂದು ಗರ್ಭಕೋಶಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗದೇ ಇರೋದು, ಆಯಿತಾ. ಸೊ ಏನಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗದೇ ಇರೋದು, ಸೊ ಇದರಿಂದ ಕೂಡ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಖಂಡಿತ ಪ್ರಾಬ್ಲಮ್ ಆಗುತ್ತೆ, ಆಯಿತಾ. ಸೊ ಮೇನ್ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ನಮ್ಮ ಗರ್ಭಕೋಶಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗಲೇಬೇಕು, ಇದು ಮಸ್ಟ್. ಇದಂತೂ ನನಗೆ ದೇವರಾಣೆ ಗೊತ್ತಿರಲಿಲ್ಲ, ನನ್ನ ಸುತ್ತಮುತ್ತ ಇರೋರಿಗೆ ಕೂಡ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ಆಯಿತಾ. ಸೊ ನಾನು ತಿಳ್ಕೊಂಡಿದ್ದೀನಿ. ಸೊ ತಿಳ್ಕೊಂಡಾದಮೇಲೆ ಸ್ವಲ್ಪ ನಾಲೆಡ್ಜ್ ನನಗೂ ಬಂದಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಮರ್ತೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬರ್ಕೊಂಡಿದ್ದೀನಿ, ಆಯಿತಾ. ಸೊ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಿಮ್ಮದು ಎಗ್ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೋದು, ಆಯಿತಾ. ಸೊ ಕೆಲವರು ನಂದು ಎಗ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಕ್ಕ, ಓವಲ್ಯೂಷನ್ ಕೂಡ ಚೆನ್ನಾಗಾಗ್ತಾಯಿದೆ, ಪೀರಿಯಡ್ ಕೂಡ ಚೆನ್ನಾಗಾಗ್ತಿದೆ ಅಂತ ಹೇಳ್ತಾರೆ. ಸೊ ಎಗ್ಗು ಚೆನ್ನಾಗಿರ್ಬೋದು, ಎಲ್ಲ ಚೆನ್ನಾಗಿರ್ಬೋದು, ಆದರೂ ಕನ್ಸೀವ್ ಆಗ್ತಾಯಿಲ್ಲ ಅಂದರೆ ಇಂಪ್ಲಾಂಟೇಷನ್. ಸೊ ಇಂಪ್ಲಾಂಟೇಷನ್ ಚೆನ್ನಾಗಾಗದೇ ಇರೋದು. ನಿಮಗೆ ನೀವೇ ಅನ್ಕೋತೀರಾ ನಾವೆಲ್ಲ ಚೆನ್ನಾಗಿದ್ದೀವಿ, ನಮ್ಮ ಒಂದು ಹೆಲ್ತ್ ಕೂಡ ಚೆನ್ನಾಗಿದೆ ಅಂತ ನಿಮಗೆ ನೀವೇ ಅನ್ಕೋತೀರ. ಬಟ್ ಅದು ತಪ್ಪು. ನಿಮ್ಮ ಇಂಪ್ಲಾಂಟೇಷನ್ ಕೂಡ ಚೆನ್ನಾಗಿ ಆಗಬೇಕು, ಓಕೆನಾ. ಸೊ ಇಂಪ್ಲಾಂಟೇಷನ್ ಚೆನ್ನಾಗಿ ಆಗಬೇಕು ಅಂದರೆ ನಿಮ್ಮ ಅಂದರೆ ಎಂಡೋಮೆಟರ್ ಥಿಕ್ನೆಸ್ ಏನಿದೆ ಅದು ಕೂಡ
ಚೆನ್ನಾಗಿರಬೇಕು. ಅಂದರೆ ಗರ್ಭಕೋಶದ ಒಳ ಪದರ ಏನಿರುತ್ತೆ ಅದು ಕೂಡ ಚೆನ್ನಾಗಿರಬೇಕು. ಇದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ನಿಮ್ಮ ಡಾಕ್ಟರ್ನ ನೀವು ಕೇಳಿಬಿಟ್ಟು ಸೊ ಐರನ್ ಟ್ಯಾಬ್ಲೆಟ್ಸ್ನ ನೀವು ತೊಗೋಬೋದು. ಓಕೆನಾ? ಇದನ್ನು ಅಂದರೆ ನಾನು ಹೇಳ್ತಾ ಇದ್ದೀನಿ, ಐರನ್ ಟ್ಯಾಬ್ಲೆಟ್ಸ್ ನೀವು ಏನೇ ತೊಗೊಳೋದಿದ್ರು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ತೊಗೋಬೋದು. ಆ್ಯಂಡ್ ಬ್ಲಡ್ ಇಂಪ್ರೂವ್ಮೆಂಟ್ಸ್ಗೆಲ್ಲ ಏನು ಮಾಡ್ಬೋದು ನೀವು ಅಂತಂದರೆ ಬೀಟ್ರೂಟ್ ಜ್ಯೂಸ್. ಓಕೆನಾ? ನೀವು ಬೀಟ್ರೂಟ್ ಜ್ಯೂಸ್ನ ನೀವು ಅನ್ಕೋಬೋದು ಬೀಟ್ರೂಟ್ ಜ್ಯೂಸ್ಗೂ ಫರ್ಟಿಲಿಟಿ ಲೆವೆಲ್ಗೂ ಸೊ ಏನು ಕನೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕನೆಕ್ಷನ್ ಇದೆ. ಓಕೆನಾ? ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ವಿತೌಟ್ ಶುಗರ್ನ ನೀವು ತೊಗೊಳ್ಳೋದು ತುಂಬಾ ಒಳ್ಳೆಯದು. ಆ್ಯಂಡ್ ಇದನ್ನು ಯಾವ ಟೈಮಲ್ಲಿ ನೀವು ತೊಗೋಬೇಕಂದ್ರೆ ಬೆಳಗ್ಗೆನಾದರೂ ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ್ಯಸ್ ಯುವರ್ ವಿಶ್, ಬಟ್ ಅರ್ಲಿ ಮಾರ್ನಿಂಗ್ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ, ಆಯಿತಾ? ಸೊ ಇದರಲ್ಲಿ ನಿಮಗೆ ಮೆಗ್ನೀಷಿಯಮು, ಪೊಟ್ಯಾಷಿಯಮು, ವಿಟಮಿನ್ ಸಿ ಇರ್ಬೋದು, ಕಬ್ಬಿಣ ಇರ್ಬೋದು, ಸೊ ಪ್ರತಿಯೊಂದು ಫೋಲಿಡ್ ಇರ್ಬೋದು, ಎಲ್ಲನೂ ನಿಮಗೆ ಸಿಗುತ್ತೆ. ಸೊ ನೀವು ಮಿಸ್ ಮಾಡದೆ ಇದನ್ನು ತೊಗೊಳ್ಳಿ, ಆಯಿತಾ? ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ನಾರ್ಮಲ್ಲು ಮೊಳಕೆ ಕಟ್ಟಿರೋಂಥ ಕಾಳುಗಳನ್ನ ನೀವು ತೊಗೋಬೋದು. ಆ್ಯಂಡ್ ದಾಳಿಂಬೆ ತೊಗೋಬೋದು, ಏನಂತ ಹೇಳ್ತಾರೆ ಬ್ಲಡ್ ಇಂಪ್ರೂವ್ಮೆಂಟ್ಗೆ. ಓಕೆನಾ? ಸೊ ಈ ಇಂಪ್ಲಾಂಟೇಷನ್ ಅಂತ ಅಂದರೆ ಏನು ಅಂತ ಅಂದರೆ ಸೊ ಈ ಗರ್ಭಕೋಶ ಏನಿರುತ್ತಲ್ವ, ಗರ್ಭಕೋಶದ ಒಳಪದರಕ್ಕೆ ಭ್ರೂಣ ಹೋಗಿ ಅಂಟ್ಕೊಳ್ಳೋದೇ ಇಂಪ್ಲಾಂಟೇಷನ್ ಅಂತಾರೆ. ಸೊ ಈಗ ನೋಡಿ, ಭ್ರೂಣ ಹೋಗಿ ಅಲ್ಲಿ ಅಂಟ್ಕೊಂಡಿಲ್ಲ ಅಂತ ಅಂದರೆ ನೀವು ಕನ್ಸೀವ್ ಆಗೋಕ್ಕೆ ಚಾನ್ಸೇ ಇಲ್ಲ, ಆಯಿತಾ? ಸೊ ಆ ಒಂದು ಏನಿದೆ ಗರ್ಭಕೋಶ ಏನಿದೆ ಅದು ಚೆನ್ನಾಗಿರಬೇಕು. ಎಂಡೋಮೆಟರ್ ಥಿಕ್ನೆಸ್ ಕೂಡ ಅದಕ್ಕೆ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗಬೇಕು. ಸೊ ನೀವು ತಪ್ಪು ತಿಳ್ಕೊಳ್ಳೋ ಅಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಪೀರಿಯಡ್ಡು, ಓವಲ್ಯೂಷನ್ನು ಅಥವಾ ಹೆಲ್ತ್ ಇಶ್ಯೂ ಎಲ್ಲ ಚೆನ್ನಾಗಿದ್ರು ಏನಕ್ಕಾಗ್ತಾ ಇಲ್ಲ ಅಂದರೆ ಫರ್ಟಿಲಿಟಿ ಲೆವೆಲ್ಲು ಕೂಡ ಚೆನ್ನಾಗಿರಬೇಕು. ಓಕೆನಾ? ಸೊ ಅಂದರೆ ನಿಮ್ಮ ಗರ್ಭಕೋಶಕ್ಕೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲೇಬೇಕು. ಆ್ಯಂಡ್ ಇಂಪ್ಲಾಂಟೇಷನ್ ಕೂಡ ಚೆನ್ನಾಗಿರಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಎಂಡೋಮೆಟರ್ ಥಿಕ್ನೆಸ್ ಕೂಡ ಚೆನ್ನಾಗಿರಬೇಕು. ಸೊ ಎಷ್ಟು ಇರಬೇಕು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ. ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ. ಆ್ಯಂಡ್ ನೀವು ದಾಳಿಂಬೆ, ಬೀಟ್ರೂಟ್ ಅಂತೂ ನಿಜ ಹೇಳ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಸೊ ಪ್ರೆಗ್ನೆಂಟ್ ಆಗೋದಕ್ಕೆ ಬೀಟ್ರೂಟ್ ಅಷ್ಟೊಂದು ಹೆಲ್ಪ್ ಮಾಡುತ್ತಾ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ನಿಸ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನೀವು ತೊಗೊಳ್ಳಿ. ನೋಡಿ, ಇಷ್ಟೇ ಸಿಂಪಲ್ ಟಿಪ್ಸ್ನ ನಾನು ಹೇಳಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಏನಿಲ್ಲ, ಇಷ್ಟೇ ಇರೋದು. ಸೊ ಸಿಂಪಲ್ ಟಿಪ್ಸ್ ಆದ್ರೂ ನಿಮಗೆ ತುಂಬಾ ವರ್ಕ್ ಆಗುತ್ತೆ. ನಾನು ಡ್ರ್ಯಾಗ್ ಮಾಡೋಕ್ಕೆ ಹೋಗಿಲ್ಲ ವೀಡಿಯೋನ, ಸಿಂಪಲಾಗಿ ಮುಗಿಸ್ಬಿಟ್ಟಿದ್ದೀನಿ ನಾನು ವೀಡಿಯೋನ. ಬಿಕಾಸ್ ಮೇಯ್ನ್ ರೀಸನ್ ಏನು ಗೊತ್ತಾ, ನನಗೆ ನನ್ನ ಮಗಳಿಗೆ ಫೋನು ಮತ್ತು ಟಿ ವಿ ಏನು ತೋರಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ. ಬಟ್ ಫಸ್ಟ್ ಟೈಮ್ ನೋಡಿ ಕೊಟ್ಟಿರೋದ್ರಿಂದ ಅವಳಿಗೆ ಏನೋ ಒಂಥರ ಎಕ್ಸೈಟ್ಮೆಂಟು. ಓಕೆ, ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ಆ್ಯಂಡ್ ನಿಮ್ಮ ಡಾಕ್ಟರ್ನ ಕೇಳಿಬಿಟ್ಟು ನೀವು ಐರನ್ ಟ್ಯಾಬ್ಲೆಟ್ಸ್ನ ತೊಗೋಬೋದು. ಆ್ಯಂಡ್ ನೀವು ಒಂದು ಸ್ವಲ್ಪ ದಿನ ಟ್ರೈ ಮಾಡಿ, ಬೀಟ್ರೂಟ್ ಜ್ಯೂಸ್ನ ತೊಗೊಳಕ್ಕೆ ಟ್ರೈ ಮಾಡಿ. ಅಂದರೆ ಇದರಿಂದ ನಿಮಗೆ ಯಾವುದೇ ಥರದ ಎಫೆಕ್ಟ್ ಕೂಡ ಆಗಲ್ಲ. ಇದು ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮಿಸ್ ಮಾಡದೆ ನೀವು ಚೆಕ್ ಮಾಡಿಬಿಟ್ಟೆ ತೊಗೊಳ್ಳಿ, ಆಯಿತಾ? ಸೊ ಮಕ್ಕಳ ಪ್ರೆಗ್ನೆಂಟ್ ಏನಕ್ಕೆ ಆಗ್ತಾಯಿಲ್ಲ ನಾನು ಅನ್ನೋ ಒಂದು ಎಲ್ಲ ಸರಿಯಾಗಿದ್ದು ಯಾಕೆ ಪ್ರೆಗ್ನೆಂಟ್ ಆಗ್ತಿಲ್ಲ ಅನ್ನೋದಕ್ಕೆ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್, ಟೇಕ್ ಕೇರ್. ಚಿನಿ ಬಾಯ್ ಮಾಡು ಕಂದ. ಬಾಯ್, ಗುಡ್ ನೈಟ್. ಗುಡ್ ನೈಟ್ ಹೇಳು. ಗುಡ್ ನೈಟ್ ಹೇಳು ಕಂದ. ಗುಡ್ ನೈಟ್ ಹೇಳಮ್ಮ. ಗುಡ್ ನೈಟ್. ಸೇ ಗುಡ್ ನೈಟ್. ನಿದ್ದೆ ಬಂದಿದ್ಯಾ? ನಿದ್ದೆ ಬಂದಿದ್ದಮ್ಮ ನಿಂಗೆ? ಮಲ್ಕೊಳ್ಳೋಣ. ಓಕೆ, ಹೋಗೋಣ. ರೂಮಿಗೆ ಹೋಗ್ಬೇಕಂತ ನೋಡಿ, ರೂಮಿಗೆ ತೋರಿಸ್ತಾ ಇದ್ದಾಳೆ. ಓಕೆ, ಬಾಯ್ ಮಾಡಮ್ಮ. ಬಾಯ್ ಮಾಡು ಕಂದ. ಬಾಯ್. ಗುಡ್ ನೈಟ್. ವೆರಿ ಗುಡ್.